2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆ ಮಾಡ್ತಿರೋ ಪಾಕಿಸ್ತಾನ ಈಗಾಗಲೇ ಭರ್ಜರಿ ಸಿದ್ಧತೆಯಲ್ಲಿದೆ. ವೇಳಾಪಟ್ಟಿಯನ್ನು ಕೂಡ ರೆಡಿ ಮಾಡಿ ಕ್ರೀಡಾಂಗಣಗಳನ್ನು ಸಜ್ಜುಗೊಳಿಸ್ತಾ ಇದೆ. ಆದರೆ ಟೂರ್ನಿಗಾಗಿ ದಶಕದ ದ್ವೇಷ ಮರೆತು ಭಾರತ ಪಾಕಿಸ್ತಾನಕ್ಕೆ ಕಾಲಿಡುತ್ತಾ ಅಥವಾ ಬೇರೆ ಸ್ಥಳದಲ್ಲಿ ಭಾರತದ ಪಂದ್ಯಗಳನ್ನು ಆಯೋಜನೆ ಮಾಡ್ತಾರ ಅನ್ನೋದು ಈವರೆಗೂ ಕೂಡ ಫೈನಲ್ ಆಗಿಲ್ಲ. ಐಸಿಸಿ ಮಟ್ಟದಲ್ಲಿ ಈ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾತ್ರ ಟೀಂ ಇಂಡಿಯಾ ಆಟಗಾರರು ಪಾಕಿಸ್ತಾನಕ್ಕೆ ಬಂದು ಪಂದ್ಯಗಳನ್ನು ಆಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಭಾರತವನ್ನ ತನ್ನ ನೆಲಕ್ಕೆ ಕರೆಸಿಕೊಳ್ಳೋಕೆ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇರುವ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಕೂಡ ಬಿಗ್ ಶಾಕ್ ನೀಡಿದೆ. ಏನದು ಶಾಕ್? ಇದರಿಂದ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಹೇಗೆ ಹೊಡೆತ ಕೊಡುತ್ತೆ? ಇತರೆ ದೇಶಗಳ ನಿಲುವು ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಶಕಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟೂರ್ನಿಗೆ ಆತಿಥ್ಯವನ್ನು ವಹಿಸ್ತಾ ಇರೋ ಪಾಕಿಸ್ತಾನ ಆತುರಾತುರವಾಗಿ ಮೈದಾನಗಳನ್ನು ಫೈನಲ್ ಮಾಡಿದೆ. ಟೈಮ್ ಟೇಬಲ್ ಕೂಡ ಫಿಕ್ಸ್ ಮಾಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ಸಲ್ಲಿಕೆ ಮಾಡಿಯೂ ಆಗಿದೆ. ಇತ್ತ ಐಸಿಸಿ ಕೂಡ ಟೂರ್ನಿ ಆಯೋಜನೆಯ ಬಜೆಟ್ಗೂ ಕೂಡ ಅನುಮೋದನೆ ನೀಡಿದೆ. ಬಟ್ ಈಗ ಇರೋ ಪ್ರಶ್ನೆ ಅಂದ್ರೆ ಟೂರ್ನಿ ಆಡೋಕೆ ಪಾಕಿಸ್ತಾನಕ್ಕೆ ಭಾರತ ಹೋಗುತ್ತಾ ಅನ್ನೋದು. ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ. ಒಂದ್ ಕಡೆ ಪಾಕಿಸ್ತಾನ ನಮ್ಮ ದೇಶಕ್ಕೆ ಭಾರತ ಬರಲೇಬೇಕು ಅಂತ ಪಟ್ಟು ಹಿಡಿದಿದೆ. ಮತ್ತೊಂದ್ ಕಡೆ ಸರ್ಕಾರದ ಒಪ್ಪಿಗೆ ಇಲ್ಲದೆ ನಮ್ಮ ಆಟಗಾರರು ಪಾಕ್ಗೆ ಕಾಲಿಡಲ್ಲ ಅಂತ ಬಿಸಿಸಿಐ ಖಡಕ್ ಆಗಿ ಹೇಳಿದೆ. ಹೀಗೆ ಗೊಂದಲಗಳ ನಡುವೆಯೇ 2025ರಲ್ಲಿ T20 ಮಾದರಿಯಲ್ಲಿ ಏಷ್ಯಾ ಕಪ್ಗೆ ಐಸಿಸಿ ಮುಂದಾಗಿದ್ದು ಇದಕ್ಕೆ ಭಾರತ ಆತಿಥ್ಯವನ್ನು ವಹಿಸಲಿದೆ. ಮುಂದಿನ ವರ್ಷ ನಮ್ಮ ದೇಶದಲ್ಲಿ T20 ಮಾದರಿಯಲ್ಲಿ ನಡೆಯಲಿರುವ ಏಷ್ಯಾ ಕಪ್ಗೆ ಪಾಕಿಸ್ತಾನ ಬರಲೇಬೇಕಾದ ಪರಿಸ್ಥಿತಿಯನ್ನ ಈಗ ಬಿಸಿಸಿಐ ನಿರ್ಮಾಣ ಮಾಡ್ತಾ ಇದೆ. ಈಗಿನಿಂದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮತ್ತೆ ಐಸಿಸಿ ಭಾರತಕ್ಕೆ ಹೋಗುವಂತೆ ಪಾಕಿಸ್ತಾನದ ಮೇಲೆ ಒತ್ತಡ ಹೇರೋಕೆ ಆರಂಭಿಸಿವೆ. ಆದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾತ್ರ ತಮ್ಮ ದೇಶಕ್ಕೆ ಭಾರತ ಬರಲು ಒಪ್ಪದೇ ಇದ್ದಾಗ ನಮ್ಮ ತಂಡದವರು ಮಾತ್ರ ಹೇಗೆ ಭಾರತಕ್ಕೆ ಹೋಗ್ತಾರೆ ಎಂದು ವಾದವನ್ನು ಆರಂಭಿಸಿದೆ. ಪಾಕ್ ಪ್ರಶ್ನೆ ಕೇಳ್ತಾ ಇದ್ದಂತೆ ಬಿಸಿಸಿಐ ಬಾಂಗ್ಲಾದೇಶವನ್ನ ಕಣಕ್ಕಿಳಿಸಿದೆ ಪಾಕಿಸ್ತಾನದ ವಿರುದ್ಧ. ನಮಗೂ ಭದ್ರತೆ ಭಯ ಕಾಡ್ತಿದೆ ಎಂದ ಬಾಂಗ್ಲಾದೇಶ. ಭಾರತ ಪಾಕಿಸ್ತಾನಕ್ಕೆ ಹೋಗಿ ಆಡಲ್ಲ ಅನ್ನೋದು ಕೊಡ್ತಿರುವ ಪ್ರಮುಖ ಕಾರಣ ಭದ್ರತೆ ಹಾಗೆ ಕಾನೂನು ವಿರೋಧಿ ಚಟುವಟಿಕೆಗಳು. ಇದೀಗ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಾಗಿ ಪಾಕ್ಗೆ ಬರುವಂತೆ ಐಸಿಸಿ ವರಸೆ ತೆಗೆದಿದೆ. ಇದರ ನಡುವೆ ಬಾಂಗ್ಲಾದೇಶ ಕೂಡ ಪಾಕ್ ವಿರುದ್ಧ ಧ್ವನಿ ಎತ್ತಿದೆ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯು ಪಾಕಿಸ್ತಾನದಲ್ಲಿ ಶಾಂತಿ ಮತ್ತು ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಪರೋಕ್ಷವಾಗಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವೆ 2 ಟೆಸ್ಟ್ ಪಂದ್ಯಗಳು ನಡೆಯಲಿವೆ. ಆಗಸ್ಟ್ 21ರಿಂದ 25ರವರೆಗೆ ಮೊದಲ ಟೆಸ್ಟ್ ಪಂದ್ಯ ರಾವಲ್ಪಿಂಡಿಯಲ್ಲಿ ನಡೆಯಲಿದೆ. ಹಾಗೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3ರವರೆಗೆ 2ನೇ ಟೆಸ್ಟ್ ಮ್ಯಾಚ್ಗೆ ಕರಾಚಿ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ. ಭದ್ರತಾ ಸಲಹೆಗಾರರನ್ನ ಒದಗಿಸುವಂತೆ ಬಾಂಗ್ಲಾ ಪಟ್ಟು. ಇದೀಗ ಇದೇ ತಿಂಗಳ ಅಂತ್ಯದಲ್ಲಿ 2 ಟೆಸ್ಟ್ ಪಂದ್ಯಗಳು ನಡೀತಾ ಇದ್ದು ಬಾಂಗ್ಲಾ ಆಟಗಾರರು ಪಾಕ್ಗೆ ತೆರಳಬೇಕಾಗಿದೆ. ಹೀಗಾಗಿ ಬಾಂಗ್ಲಾ ಆಟಗಾರರ ಪಾಕಿಸ್ತಾನ ಪ್ರವಾಸದ ವೇಳೆ ತಮ್ಮ ತಂಡಕ್ಕೆ ಭದ್ರತಾ ಸಲಹೆಗಾರರನ್ನ ಒದಗಿಸಬೇಕು ಅಂತ ಪಾಕಿಸ್ತಾನ ಸರ್ಕಾರವನ್ನ ಬಾಂಗ್ಲಾ ಕೇಳಿದೆ. ಇದರೊಂದಿಗೆ ಬಾಂಗ್ಲಾದೇಶ ಮಂಡಳಿ ಕೂಡ ಪಾಕಿಸ್ತಾನಕ್ಕೆ ಹೋಗೋಕೆ ಹೆದರ್ತಾ ಇದೆ ಎಂಬ ಸುದ್ದಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಮಗೂ ಭದ್ರತೆಯ ಬಗ್ಗೆ ತುಂಬಾ ಕಳವಳವಿದೆ. ಆದರೆ ಎಲ್ಲವನ್ನೂ ತಿಳಿದ ಮೇಲೆ ಹಾಗೆ ಭದ್ರತೆಯ ಬಗ್ಗೆ ಅವರಿಂದ ಭರವಸೆ ಪಡೆದ ನಂತರವಷ್ಟೇ ನಾವು ಪ್ರವಾಸವನ್ನು ನಿಗದಿಪಡಿಸ್ತೇವೆ ಅಂತ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯ ಕ್ರಿಕೆಟ್ ಕಾರ್ಯಾಚರಣೆ ಅಧ್ಯಕ್ಷ ಜಲಾಲ್ ಯೂನಸ್ ತಿಳಿಸಿದ್ದಾರೆ. ಈ ಸುದ್ದಿ ದೊಡ್ಡದಾಗ್ತಾ ಇದ್ದಂತೆ ತಮ್ಮ ದೇಶಕ್ಕೆ ಬರಲೇಬೇಕು ಅಂತ ಆಗ್ರಹಿಸುವ ಅವಕಾಶವನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕಳ್ಕೊಂಡಿದೆ. ಬಾಂಗ್ಲಾದೇಶ ಪಾಕಿಸ್ತಾನ ವಿರುದ್ಧ ಆಗಸ್ಟ್ 21ರಿಂದ 2 ಟೆಸ್ಟ್ ಪಂದ್ಯಗಳ ಸರಣಿಯನ್ನಾಡಲಿದೆ. ಅದಕ್ಕೂ ಮುನ್ನವೇ ಬಾಂಗ್ಲಾದೇಶ ಭದ್ರತಾ ವ್ಯವಸ್ಥೆ ಕುರಿತ ಕಳವಳ ವ್ಯಕ್ತಪಡಿಸ್ತಾ ಇರೋದು ಪಾಕ್ಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಚಾಂಪಿಯನ್ಸ್ ಟೂರ್ನಿಗಾಗಿ 586 ಕೋಟಿ ಬಜೆಟ್ಗೆ ಅನುಮೋದನೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಗಾಗಿ ಸುಮಾರು $70 ಮಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 586 ಕೋಟಿ ರೂಪಾಯಿ ಬಜೆಟ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅನುಮೋದನೆ ನೀಡಿದೆ. ಬಿಸಿಸಿಐ ಕಾರ್ಯದರ್ಶಿ ಜೈಶಾ ನೇತೃತ್ವದ ವಿಶ್ವ ಕ್ರಿಕೆಟ್ ಸಂಸ್ಥೆಯ ಹಣಕಾಸು ಇಲಾಖೆ ಮತ್ತು ವಾಣಿಜ್ಯ ಸಮಿತಿಯು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಜಂಟಿಯಾಗಿ ಸಿದ್ಧಪಡಿಸಿದ ಬಜೆಟ್ ಅನ್ನು ಪರಿಶೀಲನೆ ನಡೆಸಿ ಅನುಮೋದಿಸಲಾಗಿದೆ. ಒಟ್ಟು ಬಜೆಟ್ ಸುಮಾರು 70 ಮಿಲಿಯನ್ ಮತ್ತು ಇದರಲ್ಲಿ ಹೆಚ್ಚುವರಿ ವೆಚ್ಚಕ್ಕಾಗಿ ಕೇವಲ $4.5 ಮಿಲಿಯನ್ ಮಾತ್ರ ಮೀಸಲಿಡಲಾಗಿದೆ. $4.5 ಮಿಲಿಯನ್ ಮೊತ್ತ ಪಾಕಿಸ್ತಾನದಿಂದ ಪಂದ್ಯಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋಕೆ ತುಂಬಾ ಸಣ್ಣ ಮೊತ್ತ ಎನ್ನಲಾಗಿದೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಅಲ್ಲದೆ 2023ರಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾದಲ್ಲಿ ನಡೆದ ಏಷ್ಯಾ ಕಪ್ನಲ್ಲಿ ಸ್ಥಳ ಬದಲಾವಣೆ ಮತ್ತು ಹೆಚ್ಚುವರಿ ವೆಚ್ಚಗಳ ಹೊರತಾಗಿ ಕೂಡ ಎಸಿಸಿ ಲಾಭವನ್ನು ಗಳಿಸಿತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳಿಂದ ಮಾತ್ರ ಹೆಚ್ಚು ಲಾಭ ಸಿಕ್ಕಿದೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯಗಳು ಆದಾಯದ ದೃಷ್ಟಿಯಿಂದ ಐಸಿಸಿ ಹಾಗೆ ಪಿಸಿಬಿಗೆ ತುಂಬಾನೇ ಮಹತ್ವದ್ದಾಗಿದೆ. ಮಾರ್ಚ್ 1ರಂದು ಭಾರತ ಮತ್ತು ಪಾಕಿಸ್ತಾನ ಫೈಟ್. ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ 19ರಿಂದ ಶುರುವಾಗ್ತಾ ಇದ್ದು ಉದ್ಘಾಟನಾ ಪಂದ್ಯವನ್ನ ಕರಾಚಿಯಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ಆತಿಥೇಯ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನು ಭಾರತ ತಂಡ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ಕಣಕ್ಕಿಳಿಯುವ ಮೂಲಕ ತನ್ನ ಅಭಿಯಾನವನ್ನು ಆರಂಭಿಸಲಿದೆ.
ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ತಂಡಗಳಿವೆ. ಹಾಗೆ ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಹಾಗೆ ಅಫ್ಘಾನಿಸ್ತಾನ ತಂಡಗಳಿವೆ. ಮಾರ್ಚ್ 1ರಂದು ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯ 11ನೇ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಕಣಕ್ಕಿಳಿಯಲಿವೆ. ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂ ಆತಿಥ್ಯವನ್ನು ವಹಿಸ್ತಾ ಇದೆ. ಹಾಗೆಯೇ ಫೈನಲ್ ಪಂದ್ಯ ಮಾರ್ಚ್ 9ರಂದು ನಡೆಯಲಿದೆ. ಇನ್ನು 2008ರ ಬಳಿಕ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳಿಲ್ಲ. ಆದರೆ ಈ ಬಾರಿ ಪಾಕಿಸ್ತಾನದಲ್ಲಿ ಐಸಿಸಿ ಟೂರ್ನಿ ನಡೀತಾ ಇದೆ. ಹೀಗಾಗಿ ಈ ಟೂರ್ನಿಯಲ್ಲಿ ಭಾರತ ಭಾಗವಹಿಸುತ್ತಾ ಅಥವಾ ಬೇರೆ ದೇಶಗಳಲ್ಲಿ ಪಂದ್ಯ ಆಯೋಜನೆ ಮಾಡಲಾಗುತ್ತಾ ಅನ್ನೋದು ಈವರೆಗೆ ಕನ್ಫರ್ಮ್ ಆಗಿಲ್ಲ. ಅಲ್ಲದೆ ಐಸಿಸಿ ಟೂರ್ನಿಗಳನ್ನು ಸ್ಥಳಾಂತರ ಮಾಡಬೇಕಿದ್ರೆ ನಿರ್ದಿಷ್ಟ ಕಾರಣಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಬಿಸಿಸಿಐ ಟೂರ್ನಿಯನ್ನು ಸ್ಥಳಾಂತರ ಮಾಡಲು ಸುರಕ್ಷತೆಯ ಕಾರಣಗಳನ್ನು ನೀಡಿದ್ರೂ ಕೂಡ ಅದಕ್ಕೆ ಇತರೆ ಕ್ರಿಕೆಟ್ ಮಂಡಳಿಗಳು ಕೂಡ ಕೈ ಜೋಡಿಸಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ, ಇಂಗ್ಲೆಂಡ್, ನ್ಯೂಜಿಲೆಂಡ್ ತಂಡಗಳು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಿವೆ. ಇದೇ ವಾದವನ್ನು ಮುಂದಿಟ್ಟು ಟೂರ್ನಿಯನ್ನು ಸ್ಥಳಾಂತರ ಮಾಡಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಿಂದೇಟು ಹಾಕಬಹುದು. ಒಂದ್ ಕಡೆ ಪಾಕಿಸ್ತಾನಕ್ಕೆ ಭಾರತ ಹೋಗುತ್ತಾ ಇಲ್ವಾ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇದೀಗ ಬಾಂಗ್ಲಾ ಕೂಡ ಭದ್ರತೆ ಆತಂಕವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಇದು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಈಗಿರುವ ಪ್ರಶ್ನೆ. ನಮಸ್ಕಾರ.